ಸಿನಿಮಾದ ಕತೆ ಏನೇನು ಹೇಳ್ತಾ ಇದೆ, ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸಿನಿಮಾದ ಕತೆ ನಾವು ರಿಲೀಸ್ ಮುಂಚೆನೂ ಹೇಳಿರ್ಲಿ ನಮ್ದು. ಸಿನಿಮಾ ರಿಲೀಸ್ ಆಗಿದೆ ಇವಾಗ ಯಾಕೆ ಹೇಳ್ದೆ, ಸಿನಿಮಾ ನಿಮ್ಗೆ ಹೋಗುತ್ತೆ ಕತೆ ತಿಳ್ಕೊಳ್ಳಿ ಅಂತ ರಿಲೀಸ್ ಮಾಡಿದ್ದಾರೆ. ಸಿನಿಮಾ ಕತೆ ಇವಾಗ ಕೇಳ್ತಾರೆ ಯಾರನ್ನ. ಸರ್, ಸಿನಿಮಾದ ಕತೆ ಜೊತೆ ಸಿನಿಮಾ ಏನನ್ನು ಒಯ್ಯುತ್ತೆ ಸಮಾಜಕ್ಕೆ ಅಂತ ಕೇಳಿದ್ರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿದ್ರಾ? ನೋಡಿಲ್ಲ. ನೋಡ್ಬಿಟ್ಟು ತುಂಬಾನೇ ಖುಷಿ. ಯಾಕಂದ್ರೆ ನಾನು ಪ್ರತಿ ಸಲ ನೋಡ್ತಾ ಇರ್ತೀನಿ, ನಮ್ಗೆ ಉತ್ತರ ಕರ್ನಾಟಕ ಮೊದಲಿನ ಕೈ ಹಿಡಿಯೋದು ಅಂತ ದಾವಣಗೆರೆ ತುಂಬಾನೇ ಖುಷಿ ಆಗ್ತದೆ. ಎಲ್ಲ ಕಡೆ ಒಳ್ಳೆ ಭರ್ಜರಿಯಾಗಿ ಸರ್, ಯಾವ ಹೀರೋ ಬಂದ್ರು ದಾವಣಗೆರೆ ಅಪ್ಕೊಳ್ತದೆ, ನಮ್ಮ ಸಿನಿಮಾ ಕೂಡ ಅಪ್ಕೊಂಡಿದೆ. ಸೊ ಏನ್ ಹೇಳ್ತಾರೆ? ಫಸ್ಟ್ ಸಿನಿಮಾ ಇಂದಲೂ ಅಷ್ಟೇ ದಾವಣಗೆರೆ ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಮಾಡಿದ್ರೆ ಇವತ್ತು ಅಷ್ಟೇ ಏನು ಚೇಂಜಸ್ ಸರ್, ಇಷ್ಟೊಂದು ಬಾಡಿ ಬೆಳೆಸಿದ್ರೆ ಯಾವ ರೀತಿ ತಯಾರಿ? ನೆಕ್ಸ್ಟ್ ಸಿನಿಮಾಗೆ ಯಾವ ಸಿನಿಮಾ ಯಾವ ಈ ವರ್ಷನೇ ಬರುತ್ತೆ, ಖಂಡಿತ ಬರುತ್ತೆ. ಮತ್ತೊಮ್ಮೆ ಎಲ್ಲರ ಮೂಲಕ ನಾವು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಯಾರ್ಯಾರು ಸಿನಿಮಾ ಬರೋದಕ್ಕಿಂತ ಮುಂಚೆ ನಿಮ್ಮ ಸ್ನೇಹಿತರನ್ನ ಕೇಳಿ, ಖಂಡಿತ ಅವ್ರಿಗೆಲ್ಲ ಇಷ್ಟ ಆಗಿರುತ್ತೆ. ರಿವ್ಯೂ ಕೇಳ್ಕೊಂಡೆ ಬಂದು ಸಿನಿಮಾ ನೋಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಆರ್ಟ್ಸ್. ಈ ಸಿನಿಮಾದಲ್ಲಿ ದೊಡ್ಡ ಲೆಜೆಂಡ್ಗಳೆಲ್ಲ ಆಕ್ಟಿಂಗ್ ಮಾಡಿದ್ದಾರೆ. ಅದು ಎಷ್ಟು ಖುಷಿ ಇದೆ ನಿಮ್ಗೆ? ತುಂಬಾನೇ ಖುಷಿ ಇದೆ ಬ್ರದರ್. ಅದೆಲ್ಲ ಮಾತಾಡಕ್ ಹೋಗಿದೆ, ಇವಾಗ ರಿಲೀಸ್ ಆದ್ಮೇಲೆ ಮಾತಾಡೋದಿದೆಯಲ್ಲ ಅಂತ ಪ್ರಶ್ನೆಗಳು ರಿಲೀಸ್ ಮುಂಚೆ ಕೇಳೋ ಪ್ರಶ್ನೆಗಳೇ